ಪ್ರಾರಂಭದ ದಾಳಿಯಲ್ಲಿ ಎರಡು ಉತ್ತಮ ತಂಡಗಳು ಮೈದಾನ ಮಧ್ಯದಲ್ಲಿ. ಈ ಕಡೆಗೆ ಮಹಾಲಕ್ಷ್ಮಿ ವಿಠಲ ನಂಬರ್ 7 ಜರ್ಸಿಯಲ್ಲಿ, ಎರಡು ಉತ್ತಮ ತಂಡಗಳು ಮೈದಾನದಲ್ಲಿ. ಎಸ್, ಒಂದು ಅಂಕ ಮತ್ತು ಹಾಗೇನೆ ಖಾತೆ ಪ್ರಾರಂಭವಾಗಿದೆ. ಓಹೋ, ಕಿಕ್ ಬಹಳ ಸ್ಪೀಡ್ ಆಗ ಮೇಲೆ ಹೋಯಿತು. ಒಂದು ವಿಠಲ, ಸಣ್ಣ ವಿಠಲ, ದೊಡ್ಡ ವಿಠಲ ಮೈದಾನದಲ್ಲಿ. ಎಸ್, ಆ ವಿಠಲ್ ಅವರು ಓಪನಿಂಗ್ ಮಾಡಿ ಒಂದು ಅಂಕ, ಈ ವಿಠಲ್ ಅವರು ಆಡಿ ಒಂದು ಅಂಕ. ಹಾಗೇನೆ ಮತ್ತೆ 7 ನಂಬರ್ ದಾಳಿಗಾರ ಇದೀಗ ಉತ್ತಮ ಕಿಕ್ ಬಿಡುವ ಮುಖೇನ ಒಂದು ಅಂಕ ಕದ್ಕೊಂಡೋಗಿದ್ರು. ಕಾದು ನೋಡ್ಬೇಕು, ಈಗಲೂ ಕೂಡ ಪ್ರಯತ್ನ ಆಗ್ತಾ ಇದೆ. ಹಾಗೇನೆ ಬಹಳ ಉತ್ತಮವಾದಂತ ಚಾಕಚಕ್ಯತೆ, ಕಾಲ್ನಡಿಗೆ ಇದೆ. ಉತ್ತಮ ತಂಡಗಳ ಮೈದಾನದಲ್ಲಿ ರೋಮಾಂಚನಕಾರಿ ಪಂದ್ಯ ಆಗ್ತಾ ಇದೆ. ಕಾದು ನೋಡ್ಬೇಕು, ಪ್ರಯತ್ನ ಆಗ್ತಾ ಇದೆ. ಹಾಗೇನೆ ಆಹಾ, ಪ್ರಯತ್ನ ಬಂತು, ಎಲ್ಲ ಸಪೋರ್ಟ್ ಕೂಡ ಬಂತು. ಹಾಗೇನೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥದ್ದು ತೋರಿಸಿ ಒಂದು ತಂಡಕ್ಕೆ ಒಂದು ಅಂಕವನ್ನು ತೆಗೆದುಕೊಳ್ಳಿ ಹಾಕಿದ್ದಾರೆ. ಹೀಗಾಗಿ 2-2 ಮಧ್ಯದಲ್ಲಿ ಪಂದ್ಯ. ಓಹೋ, ಕೈ ಇಡುವ ಮುಖೇನ ರಿಟರ್ನ್ ಮಾಡಿ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ ಪುನಃ ತಂಡದ ಆಟಗಾರರು. 3-2 ಮಧ್ಯದಲ್ಲಿ ಪಂದ್ಯ. ಪ್ರಾರಂಭದಿಂದಲೂ ಕೂಡ ಬಹಳ ಬಿರುಸಿನ ತಂಡ ಆಗಲಿಕ್ಕೆ ಒಂದು ವಿಠಲ ದಾಳಿಯಲ್ಲಿ ಕಾದು ನೋಡ್ಬೇಕು, ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಸರಿ ಎಸ್, ಇಲ್ಲ ಮಾಡ ವೇಟ್ ತಡ್ರಣ್ಣಯ್ಯ, ನೀವು ಹೊಡೆದಾರು ಅವ್ರು ಕೊಟ್ಟಾರು, ನೀವು ಯಾಕೆ ತಲೆ ಕೆಡಿಸ್ಬೇಕು? ಮತ್ತೆ ಒಂದು ಅಂಕ. ಮತ್ತೆ ವಿಠಲ ದಾಳಿಯಲ್ಲಿ ರೈಟ್ ಔಟ್ 30 ಸೆಕೆಂಡ್ ಸೌಂಡ್ ಬರಂಗಿಲ್ಲ. ಅದನ್ನ ನೋಡಿ ಮಾಡ್ರಿ. 30 ಸೆಕೆಂಡ್ ಸೌಂಡ್ ಬರೋದಿಲ್ಲ, ಬಜರ್ ಸೌಂಡ್ ಇಲ್ಲ. ಸೂಪರ್ ಡಬಲ್ ಟೈ ಹೋಲ್ಡ್ ಮುಖೇನ ತಮ್ಮ ತಂಡಕ್ಕೆ ಮತ್ತೊಂದು ಅಂಕ. ಬಹಳ ಉತ್ತಮವಾಗಿ ಕ್ಯಾಚ್ ಮಾಡುವ ಮುಖೇನ ಒಂದು ಅಂಕವನ್ನು ಕಲೆ ಹಾಕಿದ್ದಾರೆ. 5-3 ಮಧ್ಯದಲ್ಲಿ ಪಂದ್ಯ, 6-3 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ.
ಸತತ ದಾಳಿಯಲ್ಲಿ ಅಂಕ ಕದ್ಕೊಂಡು ಹೋಗ್ತಾ ಇದ್ದಾರೆ ವಿಠಲ. ಪ್ರಯತ್ನ ಇದೆ, ಹಾಗೇನೆ ಉತ್ತಮವಾದಂತಹ ಒಂದು ದಾಳಿ ಸಂಘಟನೆ ಮಾಡ್ತಾ ಇದ್ದಾರೆ. ಪ್ರಯತ್ನ ಆಗ್ತಾ ಇದೆ. ಕರಿಬೇಡಪ್ಪ. ಎಸ್, ಥರ್ಡ್ ರೈಟ್ ಸ್ಟೇಜಲ್ಲಿ ಪಂದ್ಯ ಫಾಲೋ ಮಾಡ್ತಾ ಇದ್ದು. ಡೂ ಆರ್ ಡೈ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ, ಕಾದು ನೋಡಬೇಕು. ಪ್ರಯತ್ನ ಮಾಡ್ತಾ ಇದ್ದಾರೆ ವಿಠಲ. ಅಂಕ ತರ್ತಾರೆ ಅಥವಾ ಅಂಕ ಕೊಡ್ತಾರೆ, ಕಾದು ನೋಡಬೇಕು. ಎಸ್, ಎಸ್, ಸೂಪರ್ ಟ್ಯಾಕಲ್, 2 ಪಾಯಿಂಟ್ಸ್, 2 ಅಂಕಗಳು. ನೋಡ್ರಿ, ಅದೇ ತರನಾಗಿ ನಮ್ಮ ಕರಿಯಪ್ಪನ ಹಾಗೂ ಅಜಿತನ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅಜಿತನ ಮತ್ತು ಕರಿಯಪ್ಪನ ಹಾಗೂ ಅಜಿತನ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಮತ್ತೊಂದು ಅಂಕ. ಹೀಗಾಗಿ ಅಂಕಗಳು 6-6 ಸಮಬಲದ ಹೋರಾಟ, 6 ಈಚ್. ಎಂಟಬಲ ಮೂರು ನಂಬರ್ ಆಟಗಾರ ದಾಳಿಯಲ್ಲಿ ಪೂನಾ ತಂಡದ ಉತ್ತಮ ದಾಳಿಗಾರ. ಬೋನಸ್ ಇಲ್ಲದೆ ಇದ್ರೆ ಸಮುದ್ರದ ಆಳಕ್ಕೆ ಹೋಗಿ ಅಂಕ ತರಬೇಕಾಗ್ತದೆ. ದೊಡ್ಡ ಬಿಟ್ಟಲ್ಲ, ಈ ಕಡೆನೂ 5 ಜನ, ಆ ಕಡೆ 5 ಜನ ಇದ್ದಾರೆ. ಎಸ್, ಟೈಮ್ ಔಟ್. ಟೈಮ್ ಔಟ್ ಕೊಡ್ರಿ ಸರ್, ಕೊಡ್ರಿ ಕೃಷ್ಣ, ಕೇಳ್ರಲ್ಲ. ಡೂ ಆರ್ ಡೈ ದಾಳಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇ ಸಣ್ಣ ವಿಠಲ ಡೂ ಆರ್ ಡೈ ದಾಳಿಯಲ್ಲಿ ವಿಫಲರಾಗಿದ್ರು. ಈಗ ದೊಡ್ಡ ವಿಠಲ ಕಾದ್ ನೋಡ್ಬೇಕು. ಡೂ ಆರ್ ಡೈ ದಾಳಿಯಲ್ಲಿ ಪ್ರಯತ್ನ ಇದೆ, ಹಾಗೇನೆ ತಂಡದ ಮಹಾಲಕ್ಷ್ಮಿ ನಾಗ್ನೂರ್ ತಂಡದ ಆಟಗಾರರು ಇಬ್ಬರು ವಿಠಲನವರು ಹಾಕಿದ್ದಾರೆ. ಒಳಗೆ ಬರಬೇಕು, ಅವರು ಕಾಯ್ಬೇಕು. ಡೂ ಆರ್ ಡೈ. ಮತ್ತೆ ಇಲ್ಲಿಯೂ ಕೂಡ ಎಸ್ ಸರ್, ಬಂತು, ಆಗಿ ಕ್ಯಾಚ್, ಸೂಪರ್. ಸಣ್ಣ ವಿಠಲ ಮತ್ತೆ ಒಳಗಡೆ. ಮತ್ತೆ 7-7, 7-7, 7-7. ಮ್ಯಾಚ್ ಹೆಂಗ್ ಹೊಂಟೈತೆ ನೋಡ್ರಿ, ಪೂರ್ಣ ಒಂದು ಬಿಗಿಯಾಗಿ ಈಕ್ವಲ್ ಆಗಿ ಹೋಗ್ತಾ ಇದೆ. मारले की टच केलं की मारले त्यांनी मारून ह्याच्यामध्ये गेले.
ಮತ್ತೆ ವಿಠಲ ದಾಳಿಯಲ್ಲಿ ದೊಡ್ಡ ವಿಠಲ ಹೊರಗಿದ್ದಾರೆ, ಸಣ್ಣ ವಿಠಲ ದಾಳಿ ಇದ್ದಾರೆ. ಯಾರಾದ್ರೂ ಇಟ್ಟಲ್ದೊಳಗೆ ಒಬ್ಬರೊಳಗೆ ಒಬ್ರು ಇರ್ಬೇಕು ಒಳಗೆ ಪ್ರಯತ್ನ ಇದೆ. ಹಾಗೇನೆ ಹಾಫ್ ಟೈಮ್ 8-7. ಹಲೋ ಹಲೋ ನೋಡ್ರಿ, ನಮ್ಮ ಕಾರ್ಯಕರ್ತರ ಮಾಯಪ್ಪ ಮಾರಾಪುರ ಹಾಗೂ ಮಾಯಪ್ಪ ಬಡ್ಕೊಂಡ್ರಿ ಸ್ಟೇಜ್ ಕಡೆ ಬರ ಒಂದು ಸ್ವಲ್ಪ ಕೆಲಸ ಐತಿ. ಮಲ್ಲು ಒಳ್ಳೊಳ್ಳಿ ನೀವು ಕೂಡ ಬರ್ರಿ. ಓಹೋ, ಉತ್ತಮ ಕ್ಯಾಚ್ ಮಾಡುವ ಮುಖೇನ ಒಂದು ಅಂಕ ತಂಡಕ್ಕೆ. ಮಾಯಪ್ಪ ಬಡ್ಕೊಂಡ್ರಿ 8-8 ಸಮಬಲದ ಹೋರಾಟ. ಸಿದ್ದರಾಮ ಪ್ರಾರಂಭದಿಂದಲೇ 1-1 ಹಿಡ್ಕೊಂಡು ತನಕ ಇಕ್ಕೊಲ್ಲ ಬರ್ತದೆ. ಕಾದ್ ನೋಡ್ಬೇಕು ವಿಜಯದ ಮಾಲೆ ಯಾರ ಕೊರಳಿಗೆ ಅಂತ ಗೊತ್ತಾಗೋದಿಲ್ಲ. ಓಹೋ, ಮಯಪ್ಪ ಅವರು ಮತ್ತೆ ವೇದಿಕೆ ಕಡೆಗೆ. ಡೂ ಆರ್ ಡೈ ಸ್ಟ್ರಾಟಜಿಯಲ್ಲಿ ನಿಧಾನಕ್ಕೆ ಕಾರ್ಯ ನಡೀತಾ ಇದೆ. ಹಾಗೆ ಎಂಟು 8ರ ಮಧ್ಯದಲ್ಲಿ ಪಂದ್ಯ. ಡೂ ಆರ್ ಡೈ ದಾಳಿ ಇದೆ, ಕಾದು ನೋಡ್ಬೇಕು. 5 ಜನ ಇದ್ದಾರೆ, ಬೋನಸ್ ಆಫ್ ಆಗಿರ್ತದೆ. ಅಂಕ ತರಬೇಕಾದ್ರೆ ಸಮುದ್ರದ ಆಳಕ್ಕೆ ಹೋಗಿ ತರಬೇಕಾಗ್ತದೆ. ಅಷ್ಟು ಎಸ್, ಅಲ್ಲಿ ಕೂಡ ಸಿಂಗಲ್ ಟೈ ಹೋಲ್ಡ್ ಬಂತು, ಲಾಕ್ ಅಟ್ಯಾಕ್ ಮತ್ತೆ ಸಪೋರ್ಟ್ ಕೂಡ ಬಂತು. ಹೀಗಾಗಿ ಮತ್ತೆ ದೊಡ್ಡ ವಿಠಲ ಡೂ ಆರ್ ಡೈ ದಾಳಿಯಲ್ಲಿ ವಿಠಲ. ಇಲ್ಲಿ ಕೂಡ 4 ಜನ ಆಟಗಾರಿದ್ದಾರೆ, ಕಾದು ನೋಡ್ಬೇಕು. ಉತ್ತಮ ಕ್ಯಾಚ್ ಮಾಡೋ ಮುಖ್ಯನ ಅವರು ಕೂಡ ನಾವು ನಿಮಗೇನು ಕಡಿಮೆ ಅಂತ ಮತ್ತೆ ಕ್ಯಾಚ್ ಮಾಡಿದ್ದಾರೆ. 9-9ರ ಮಧ್ಯದಲ್ಲಿ ಪಂದ್ಯ. ನೈನ್ ಈಚ್. 2 ಸಮಬಲದ ಹೋರಾಟದ ಪಂದ್ಯಗಳು ಮೈದಾನ ಮಧ್ಯದಲ್ಲಿ. ಯಾಕಂದ್ರೆ ಪ್ರಾರಂಭದಿಂದಲೇ 1-1, 2-2, 3-3, 4-4 ಹೀಗೆ 9 ಅಂಕ ಬರ್ತಾ ಇದೆ. ಹೌದು, ಇಲ್ಲಿ ಐತ್ಲೆ ಮೇಲೆ. ಎಸ್, ಸೂಪರ್. ಡೂ ಆರ್ ಡೈ ಸ್ಟ್ರಾಟಜಿಯಲ್ಲಿ 2 ತಂಡಗಳು ಆಟವನ್ನು ಆಡ್ತಾ ಇದೆ, ಕಾದು ನೋಡ್ಬೇಕು. ಎಸ್, ಡೂ ಆರ್ ಡೈ ದಾಳಿಯಲ್ಲಿ ಮೈದಾನದಿಂದ 2 ವಿಠಲರು ಹೊರಗಿದ್ದಾರೆ, ಸಂಘಟನೆಕಾರರು ಇಲ್ಲಿ ಒಳಗಡಿದ್ದಾರೆ. ಆದ್ರೆ ಇನ್ನೂ ಕ್ಲಿಯರ್ ಆಗಿದೆ. ಸಪೋರ್ಟ್ ಬಂತು, ಅಲ್ಲಿ ಲಾಕ್ ಬಂತು, ಹಾಗೇನೆ ಸಪೋರ್ಟ್ ಬಂತು. ಈಗ ಮತ್ತೆ ವಿಠಲ ಬಂದ ಕ್ಷಣದಲ್ಲಿಯೇ ಮತ್ತೆ ಥರ್ಡ್ ರೈಡ್ ಇದೆ ಏನೋ ಗೊತ್ತಾಗ್ತಾ ಇಲ್ಲ. ಥರ್ಡ್ ರೈಡ್ ಎಲ್ಲಿದ್ರಿ? ಆಗಿತ್ರಿ? ಹೌದ್ರಿ? ಕಣ್ಣು ನಿಮ್ಮನ್ನು ಚಲೋ ಇಲ್ಲ, ನಮ್ಮ ಚಲೋ ಇಲ್ಲ ಎಂಬ. ನಾನು ಇಲ್ಲೇ ಕೂತನ್ರಲ್ಲ.
ಬಿಟ್ಟಾರನ್ರಿ ಅವ್ರು ಲೈನ್ ಕ್ರಾಸ್ ಅದ ಹಚ್ಕಡೆ ಅವ್ರು ಗುಮ್ಮತಾರ ಹಾಕಿ ನಮ್ಮನ್ನ ಹಿಂಗ್ಯಾಕೆ ರೀ ಸೋಕರ ಎಸ್ ರೈಡ್ ಇಸ್ ಔಟ್ ಕ್ರಾಸ್ ಹಾಕಿದ್ ಕಾಣಿಸ್ತೀರಿ ನೋಡ ಏ ಗುರುವಾಗಿ ಯಾಕ್ರಿ ಮರಯ್ಯ ಕೈಯಾರ ಮಗಿಲೇರಿ ಬಿಡ್ಲಿ ಕೂತಾರ ಇಲ್ಲಿ ನೋಡಾಕ್ತೀನಿ ಹಂಗೆ ಮಾಡ್ಬೇಡ್ರಿ ನೋಡ್ರಿ ಎಲ್ಲಿ ಯಾರು ಸಪೋರ್ಟ್ ಇಲ್ಲ ಲಕ್ಷ್ಮೀ ಅದಾಳ ಇಲ್ಲಿ ಬಂದು ಗೀತಾಳ ಸಪೋರ್ಟ್ ಗಿಪೋರ್ಟ್ ಏನು ನಡೆಯಂಗಿಲ್ಲ ಎಲ್ಲರ ಕಣ್ಣದವ ಕೊನೆಯ 5 ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ 10-10 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ 10 ಸಮಬಲದ ಹೋರಾಟ ಇದೆ ಶ್ರೀಯುತರಾದಂಥ ಪುಂಡ್ಲಿಕ್ ನಾಯ್ಕ್ LLB ವಕೀಲರು ವೇದಿ ಕಡೆ ಬರಬೇಕೆಂದು ಅವ್ರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸದ್ಗುರು ಮೆಡಿಕಲ್ ಆತ್ಮೀಯರು ಅವರು ಕೂಡ ಬಸವರು ವೇದಿ ಕಡೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಲಾಸ್ಟ್ 4 minutes ರಿಮೈನಿಂಗ್. ಇನ್ನೂ ಇಕ್ಕೋಲ್ದಲ್ಲಿದೆ. ಜಯದ ಮಾಲೆ ಯಾರ ಕೊರಳಿಗೆ ಗೊತ್ತಾಗೋದಿಲ್ಲ. ಹಲೋ ಹಲೋ ಡೂ ಆರ್ ಡೈ ದಾಳಿಯಲ್ಲಿ ಎಸ್ ಉತ್ತಮ ಹಿಡಿತ ಮತ್ತು ಮತ್ತೇನೆ ಡಬಲ್ ಎಂಕಲ್ ಹೋಲ್ಡ್ ಮಾಡುವ ಮುಖೇನ ಪಂದ್ಯದಲ್ಲಿ ಅಲ್ಲಿ ಒಂದು ಅಂಕ. ಹೀಗಾಗಿ 11-10 ಮಧ್ಯದಲ್ಲಿ ಇಲ್ಲಿಯೂ ಕೂಡ ವಿಠಲ ಡೂ ಆರ್ ಡೈ ಸ್ಟೇಜಲ್ಲಿ ಆಡ್ತಾ ಇದೆ. ಎರಡು ತಂಡಗಳು ಕಾದು ನೋಡಬೇಕು. ಹಾಗೇನೆ ಎರಡು ಉತ್ತಮ ತಂಡಗಳು ಮೈದಾನದಲ್ಲಿ ಡೂ ಆರ್ ಡೈ ದಾಳಿಗೆ ಪ್ರಯತ್ನ ಮಾಡ್ತಾ ಇವೆ. ಲಾಸ್ಟ್ 3 minutes ರಿಮೈನಿಂಗ್. ಕೊನೆಯ 3 ನಿಮಿಷ. ಎಸ್ ಇಲ್ಲಿಯೂ ಕೂಡ ಕ್ಯಾಚ್ ಬಂತು. ಟೈಮ್ ಔಟ್. 11-11 ಮಧ್ಯದಲ್ಲಿ ಮತ್ತೆ ದಾಳಿಯಲ್ಲಿ ಪುನಃ ತಂಡದ ಆಟಗಾರ ಪ್ರಯತ್ನ ಆಗ್ತಾ ಇದೆ. ಹಾಗೇನೆ ಆಹಾ ಬಂತು ಒಂದು ಅಂಕ. ಹೀಗೇನೆ ಬಹಳ ಉತ್ತಮವಾಗಿ ಸ್ವೀಪ್ ಮಾಡುವ ಮುಖೇನ ಒಂದು ಅಂಕವನ್ನು ತೆಗೆದುಕೊಂಡಿದ್ದಾರೆ. ಮಧ್ಯದಲ್ಲಿ ಕಾದು ನೋಡಬೇಕು. 1 ನಂಬರ್ ದಾಳಿಗಾರ ಕೊನೆಯ 2 ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ. ಹನ್ನೆರಡು 11 ಮಧ್ಯದಲ್ಲಿ 1 ಅಂಕ ಇದೆ. ಪೂರ್ಣ ಪ್ರಮಾಣದ ಸಮಯವನ್ನ ಕಾಯ್ತಾ ಇದ್ದಾರೆ. ಮತ್ತೆ 1 ಅಂಕ. 13-11 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಲಾಸ್ಟ್ ಮಿನಿಟ್. ಕೊನೆಯ 1 ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ ಮೈದಾನದಲ್ಲಿ. 13-11 ಮಧ್ಯದಲ್ಲಿ ಪಂದ್ಯ ಇದೆ. ಕಾದು ನೋಡಬೇಕು. ಇನ್ನೊಂದು ದೊಡ್ಡ ಅವಕಾಶ ಇದೆ.
ಬಾಲ್ ಇದೆ. ಡೂ ಆಡಾಯ್ನಾ? ಎಸ್ ನೋಡ್ರಿ, ಅಂಕ ತರಬೇಕು. ಸಿಕ್ಕರೆ 2 ಪಾಯಿಂಟ್ ಹೋಗ್ತದೆ. ಆಹಾ, ಅಬ್ಬಾ, ಎಸ್ ಹೋಗ್ರಿ ದಾಳಿಗೆ. ಇಲ್ಲಿಯೂ ಕೂಡ ಈಕ್ವಲ್ ಆಯ್ತು ಮ್ಯಾಚ್. ಕಾದು ನೋಡ್ಬೇಕು, ಹಾಗೇನೆ ಪ್ರಯತ್ನ ಇದೆ. ಎಸ್, ಎಸ್ ಮ್ಯಾಚ್ ಈಕ್ವಲ್. 5-5 ರೈಟ್ ಬರ್ಕೊಡ್ರಿ ಸರ್ ಬೇಗ.